ಗೇಮ್ಸ್ ಎಲ್ಲ ನೋಡೋಕ್ಕೆ ಚಂದ, ಆಡೋಕ್ಕಂತೂ ಚಂದ, ಎಲ್ಲ ಸಿಕ್ಕಾಪಟ್ಟೆ ಜನ ಇದ್ದರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ, ಸುಬ್ಬಿ ಬಂದಿದ್ಲಲ್ವ ಊರಿಂದ, ಹಾಗಾಗಿ ಮನೇಲೇ ಇದ್ದು ಬೇಜಾರು ಕೂಡ ಆಗ್ತಿತ್ತು. ನಾಳೆ ಸುಬ್ಬಿಯವ್ರು ಹೋಗ್ತಾರೆ ಅಂದ್ಬಿಟ್ಟು ಇವತ್ತು ಲೋಲೋ ಮಾಲ್ಗೆ ಹೋಗೋಣ ಅಂತ ಡಿಸೈಡ್ ಆಗಿ ಲೋಲೋ ಮಾಲ್ ಕಡೆಗೆ ಹೊರಟ್ವಿ. ಬಿಸಿಲು ಬೇರೆ ಇರೋದ್ರಿಂದ ಎಲ್ಲಿ ಹೋಗೋಕ್ಕೂ ಮನಸ್ಸು ಸರಿಯಿಲ್ಲ, ಬಟ್ ಏನು ಮಾಡೋದು, ಹೋಗಲೇಬೇಕಲ್ವ, ಹಾಗಾಗಿ ಹೋಗಿದ್ವಿ. ಪ್ಲೀಸ್ ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋನ ನೋಡಿ, ಹಾಗೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಸಿಕ್ಕಾಬಟ್ಟೆ ಕಲೆಕ್ಷನ್ಗಳಂತೂ ಸಿಕ್ಕಾಬಟ್ಟೆನೇ ಚೆನ್ನಾಗಿತ್ತು. ನಾನು ಫಸ್ಟ್ ಎಲ್ಲೇ ಹೋದ್ರೂ ನೋಡಿದೆ ಫಸ್ಟ್ ಲೇಡೀಸ್ ಬಟ್ಟೆಗಳನ್ನ. ಸಖತ್ತಾಗಿತ್ತು. ಹೆಂಗಿತ್ತು ಅಂತ ಹೇಳಿದ್ರೆ ಎಲ್ಲ ರೀತಿ ವೆರೈಟಿ ಬಟ್ಟೆಗಳು ಸಮೇತ ಇತ್ತು. ಸಖತ್ತಿತ್ತು. ಅದರ ರೇಟು ಮಾತ್ರ ಸಿಕ್ಕಾಬಟ್ಟೆ ರೇಟು ಮಾತ್ರ. ನಮ್ಮಂಥವರೆಲ್ಲ ಮಾಲಲ್ಲಿ ಬಟ್ಟೆ ತೊಗೊಳಕ್ಕೆ ಆಗಲ್ಲ. ಆದರೆ ಜೀನ್ಸಿಗೆ ಟಾಪ್ಸ್ ಆಗಿರ್ಬೋದು, ಆಮೇಲೆ ಎಲ್ಲ ರೀತಿ ಬಟ್ಟೆಗಳು ಇತ್ತು. ಕುರ್ತಾಸ್ ಆಗಿರ್ಬೋದು, ಎಲ್ಲ ಥರನೂ ಇತ್ತು. ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಒಂದೊಂದು ಥರ ವೆರೈಟಿ ಬಟ್ಟೆಗಳಿತ್ತು. ಸಖತ್ತಾಗಿತ್ತು ಮಾತ್ರ. ನನಗಂತೂ ತುಂಬಾ ಆಸೆ ಆಗ್ತಾಯಿತ್ತು, ಬಟ್ ರೇಟ್ ನೋಡಿದ್ರೆ ತಗೊಳಕ್ಕಾಗಲ್ಲ. ನೋಡಿ, ಇದೆಲ್ಲ ಜೀನ್ಸ್ ಮೇಲೆ ಹಾಕ್ಕೊಳ್ಳೋಂಥದ್ದು. ಸಿಕ್ಕಾಬಟ್ಟೆ ಚೆನ್ನಾಗಿತ್ತು. 799 ಇತ್ತು. ಓ ಮೈ ಗಾಡ್, ನನಗಂತೂ ಅದ್ರದ್ದು ರೇಟ್ ನೋಡಿದಾಗ ತಲೆಯೆಲ್ಲ ಸಿಕ್ಕಾಬಟ್ಟೆ ಸುಚ್ಚಿದಂಗೆ ಆಗಿಬಿಡ್ತು. ಆಮೇಲೆ ಬ್ರಾಂಡೆಡ್ ಚಪ್ಪಲಿಗಳು ಕೂಡ ಇತ್ತು ನೋಡಿ, ಹಾಗೆ ಲೆದರ್ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ಇತ್ತು. ಆದರೆ ಸಿಕ್ಕಾಬಟ್ಟೆ ರೇಟ್ ಇದೆ ಮಾಲಲ್ಲಿ ಮಾತ್ರ. ಲೂಲು ಮಾಲಲ್ಲಿ ಸಿಕ್ಕಾಬಟ್ಟೆ ರೇಟ್ ಇದೆ. ಜೀನ್ಸಿಗೆಲ್ಲ ಒಂದು ಜೀನ್ಸಿಗೆ 1799 ಇತ್ತು. ಬಟ್ ಹೆವಿ ಅನ್ನಿಸ್ಬಿಡ್ತಪ್ಪ, ಸಖತ್ ರೇಟ್ ಇತ್ತು. ಮತ್ತು ಟಾಪ್ಸು ಇದೆಲ್ಲ ಬಂದುಬಿಟ್ಟು ಸಖತ್ತಾಗಿತ್ತು. ವೆರೈಟಿ ಕಲೆಕ್ಷನಲ್ಲಿತ್ತು. ಆಮೇಲೆ ಡ್ರೆಸ್ಸುಗಳಿತ್ತು. ಒಂದು ಡ್ರೆಸ್ ಕುರ್ತಿಗೆ ಬಂದು 699 ಇತ್ತು. ಆಮೇಲೆ ವೆರೈಟಿ ಡ್ರೆಸ್ಸಸ್ಗಳಿತ್ತು ನೋಡಿ, ಸಖತ್ತಾಗಿದೆ. ಡ್ರೆಸ್ಸುಗಳು ಮಾತ್ರ ಸಖತ್ತಾಗಿತ್ತು. ಆದರೆ ಕಲೆಕ್ಷನಲ್ಲಿ ಏನು ಮೋಸ ಇಲ್ಲ, ಸಿಕ್ಕಾಬಟ್ಟೆ. ಇದು ಸಹಾರಾ ಥರನೇ ಸೇಮ್ ಬರುತ್ತೆ, ಬಟ್ ಚೆನ್ನಾಗಿತ್ತು ಡ್ರೆಸ್ಸು. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಬಟ್ ನಾನು ಮಾಲಲ್ಲೆಲ್ಲ ಬಟ್ಟೆ ತೊಗೊಳಕ್ಕೆ ನಾನು ಆಸೆನೇ ಪಡಲ್ಲ. ಆಮೇಲೆ ಸ್ವಲ್ಪ ಬಟ್ಟೆಗಳಿಗೆಲ್ಲ ಬಂದುಬಿಟ್ಟು 20% ಡಿಸ್ಕೌಂಟೆಲ್ಲ ಇತ್ತು. ಹಾಗೆ ಹ್ಯಾಂಡ್ ಬ್ಯಾಗ್ ನೋಡಿ, ಚೆನ್ನಾಗಿತ್ತು. ಹ್ಯಾಂಡ್ ಬ್ಯಾಗೆಲ್ಲ ಚೆನ್ನಾಗಿತ್ತು. ಬಟ್ 199 ಇತ್ತು. ಆಮೇಲೆ ಹ್ಯಾಂಡ್ ಬ್ಯಾಗ್ಗಳೆಲ್ಲ ವೆರೈಟಿ ಇತ್ತಪ್ಪ. ಸಖತ್ ಡಿಸೈನ್ ಇತ್ತು. ಸಖತ್ ರೇಟು ಕೂಡ ಇತ್ತಪ್ಪ. ಅಂದರೆ ಡಿಸೈನ್ ಕಲೆಕ್ಷನ್ ಎಲ್ಲ ಚೆನ್ನಾಗೇ ಇತ್ತು, ಬಟ್ ರೇಟ್ ಸಿಕ್ಕಾಬಟ್ಟೆ ಇತ್ತು. ನಮ್ಮಂಥವರೆಲ್ಲ ತಗೊಳಕ್ಕೆ ಹೋಗಲ್ಲ. ಆಮೇಲೆ ಚಪ್ಪಲಿಗಳೆಲ್ಲ ಸಖತ್ತಾಗಿತ್ತು. ಲೇಡೀಸ್ ಸ್ಲಿಪ್ಪರೆಲ್ಲ ಸೂಪರಾಗಿತ್ತು. ರೇಟು ಕೂಡ ಹಾಗೇ ಇತ್ತು. ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಒಂದು ಕಡೆಯಿಂದ ಒಂದು ಸ್ವಲ್ಪ ವಿಡಿಯೋನ ಮಾಡ್ಕೊಂಡು ಬಂದೆ ನಾನು. ನೋಡಿ, ಚಪ್ಪಲಿಗಳೆಲ್ಲ ಇತ್ತು. ಇದೆಲ್ಲ ಓಲೆಗಳು ಸಿಕ್ಕಾಬಟ್ಟೆ ಕಲೆಕ್ಷನ್ ಇತ್ತಪ್ಪ ಗುರು. ಈ ಓಲೆಗಳನ್ನೆಲ್ಲ ನೋಡ್ತಿದ್ರೆ ನನಗೆ ಕಿವಿ ನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ತುಂಬ ದಪ್ಪ ಇತ್ತು ಓಲೆಗಳೆಲ್ಲ. ನೋಡಿ ಹೆಂಗಿತ್ತು ಅಂದರೆ ಅದರ ಕಲೆಕ್ಷನ್ ಸಖತ್ತಾಗಿತ್ತು. ನಾನು ಇದೊಂದು ಹೇರ್ ಬ್ಯಾಂಡ್ ಮಾತ್ರ ತೊಗೊಂಡೆ. ಯಾಕೆ ಅಂತ ಹೇಳಿದ್ರೆ ನನಗೆ ಈ ಥರದ್ದು ತುಂಬ ಇಷ್ಟ, ಬಟ್ ಹೊರಗಡೆ ನನಗೆ ಸರಿ ಚೆನ್ನಾಗಿ ಸಿಗಲ್ಲ ಅಂದ್ಬಿಟ್ಟು ಇದು 99 ಇತ್ತು. ಹಾಗಾಗಿ ಇದನ್ನು ಒಂದನ್ನು ಪರ್ಚೇಸ್ ಮಾಡಿಕೊಂಡೆ. ಆಮೇಲೆ ಸಣ್ಣ ಮಕ್ಕಳು ಸಾಕ್ಸ್ ಆಗಿರ್ಬೋದು, ಆಮೇಲೆ ಓಲೆಗಳಂತೂ ಸಿಕ್ಕಾಬಟ್ಟೆ ಕಲೆಕ್ಷನ್ ಇತ್ತಪ್ಪ. ಇಷ್ಟು ದೊಡ್ಡ ಓಲೆಗಳನ್ನ ಯಾರಪ್ಪ ವೇರ್ ಮಾಡ್ತಾರೆ ಅನ್ನಿಸ್ಬಿಡ್ತು ನನಗೆ. ಸಖತ್ ಚೆನ್ನಾಗಿತ್ತು ಮಾತ್ರ. ಕಲೆಕ್ಷನ್ ಅಂತೂ ಸೂಪರ್ ಅಂದರೆ ಸೂಪರ್ ಇತ್ತು. ಆದರೆ ಕಿವಿ ಎಲ್ಲ ಹೆವಿ ನೋವು ಬಂದುಬಿಡುತ್ತೆ. ಹಾಗಾಗಿ ನಾನು ಸುಮ್ಮನೆ ನೋಡ್ತಾ ಇದ್ದೆ ಅಷ್ಟೇ. ಇದನ್ನೆಲ್ಲ ನಾನು ತಗೊಳ್ಳಿಲ್ಲ, ಯಾಕೆಂದರೆ ಅಷ್ಟೊಂದು ಹೆವಿ ಹಾಕ್ಕೊಳ್ಳೋಕ್ಕೂ ಆಗೋಲ್ಲ. ನನಗೆ ಜುಮ್ಕಾ ಅಂದರೆ ತುಂಬ ಇಷ್ಟ ಆಗುತ್ತೆ, ಬಟ್ ಅದೆಲ್ಲ ನೋಡಿದಾಗ ಆಗಲಿಲ್ಲ. ಹಾಗೆ ಇಲ್ಲಿ ಬೆಲ್ಟ್ಗಳು ಕೂಡ ಇತ್ತು. ಲೇಡೀಸ್ ಬೆಲ್ಟು ತುಂಬ ಡಿಸೈನ್ಗಳಿತ್ತು, ತುಂಬ ಕಲೆಕ್ಷನ್ಗಳು ಕೂಡ ಇತ್ತು. ಸಖತ್ತಾಗಿತ್ತು. ಚಿಕ್ಕದು ದೊಡ್ಡದು ಆ ಥರ ಎಲ್ಲ ಇತ್ತು. ಮತ್ತು ಮಕ್ಳುಗಳದ್ದು ಸಣ್ಣ ಮಕ್ಳುಗಳದ್ದು ಚಪ್ಪಲಿಗಳಿತ್ತು. ಅಂತೂ ನಾನು ನೋಡಿದೆ ನಮ್ಮ ಸುಬ್ಬಿಗೊಂದು ತಗೊಳ್ಳೋಣ ಅಂತ, ಬಟ್ ಅವಳ ಕಾಲಿರೋದು ಇಷ್ಟು ಅವಳಿಗೆಲ್ಲ ಆಗುತ್ತೆ ಅಲ್ವಾ, ಹಾಗಾಗಿ ತಗೊಳ್ಳಿಲ್ಲ. ನೋಡಿ, ಲೇಡೀಸ್ ಚಪ್ಪಲಿಗಳೆಲ್ಲ ಸಖತ್ತಾಗಿತ್ತು ಮಾತ್ರ. ಎಲ್ಲ ಬ್ರ್ಯಾಂಡೆಡೇ. ಕಲೆಕ್ಷನ್ಗೇನು ಮೋಸ ಇಲ್ಲ, ಸಿಕ್ಕಾಬಟ್ಟೆ ಇದ್ದರೆ. ಆದರೆ ರೇಟ್ ಕೇಳಿದ್ರೆ ಮಾತ್ರ ಭಯ ಆಗಿಬಿಡುತ್ತೆ. ನೋಡಿ, ಈ ಥರ ಶೂಸ್ಗಳು ಕೂಡ ಇತ್ತು. ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಬಂದರೆ ಮಕ್ಕಳದ್ದು ಫ್ರಾಕ್ಗಳಿತ್ತು. ತುಂಬಾ ಚೆನ್ನಾಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ,
ಹೆಣ್ಮಕ್ಳು ಬಟ್ಟೆ ನೋಡೋಕ್ಕೇನೋ ಒಂಥರ ಚಂದ. ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಆಮೇಲೆ ಇದು ಬ್ಯಾಗ್ ತುಂಬ ಚೆನ್ನಾಗಿತ್ತು. ನಮ್ಮ ಸುಬ್ಬಿಗೊಂದು ತಗೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅವಳು ಯಾವಾಗ ಹಾಕ್ಕೊಳ್ಳೋ ಅಷ್ಟೊತ್ತಿಗೆ, ಅವಳು ಹಾಕ್ಕೊಂಡು ನಡೆದಾಡೋ ಅಷ್ಟೊತ್ತಿಗೆ ಇರುತ್ತೋ ಇಲ್ವೋ ಅಂದ್ಬಿಟ್ಟು ತೊಗೊಳ್ಳಿಲ್ಲ. ಇದು ಸಣ್ಣ ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ಹಾಕ್ಕೊಳ್ಳೋ ಅಂಥದ್ದು ಚೆನ್ನಾಗಿರುತ್ತೆ ಬಟ್ಟೆಗಳು. ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಕಲೆಕ್ಷನ್ ಅಂತೂ ಹೇಳೋದೇ ಬೇಡ. ಆಮೇಲೆ ಇದೊಂದು ವಾಟರ್ ಬಾಟಲ್ ನೋಡಿದೆ, ನನಗೆ ಖುಷಿ ಆಯಿತು ನಮ್ಮ ಸುಬ್ಬಿಗೆ ಕೊಡಿಸೋಣ ಅಂತ. ಬಟ್ ಅವಳು ಅದನ್ನು ಇಟ್ಕೊಳ್ಳಲ್ಲ. ಆಲ್ರೆಡಿ ಮನೇಲಿ ಒಂದಿತ್ತು, ಹಾಗಾಗಿ ಬೇಡ ಅಂತಂದೆ. ಇದಕ್ಕೆ ರೇಟು ನೋಡಿಯಪ್ಪ ಎಷ್ಟಿದೆ ಅಂತ ಹೇಳಿಬಿಟ್ಟು ರೇಟ್ ನೋಡಿದ್ರೆ ಭಯ ಆಗ್ತಿತ್ತು. ಆಮೇಲೆ ಏನೇನೋ ಹೇರ್ ಬೆಂಡ್ಸ್ಗೆಲ್ಲ ಇತ್ತು. ಫೈನಲಿ ಒಂದು ಓಲೆ ನೋಡಿದೆ, ಅದು ನೋಡಿ ನನಗೆ ಭಯ ಆಗ್ಬಿಡ್ತು. ನೋಡಿ ಎಷ್ಟು ವೆಯ್ಟ್ ಇದೆ ಗೊತ್ತಾ, ಎಲ್ಲ ನೋಡಿ ದೊಡ್ಡ ದೊಡ್ಡ ಓಲೆ. ಇದೆಲ್ಲ ಬಂದು ಸೆಲೆಬ್ರಿಟಿಗಳು ಎಲ್ಲ ಹಾಕ್ಕೊತಾರಲ್ಲ ಆ ಥರ. ಆಮೇಲೆ ಎಲ್ಲ ಥರ ಬಟ್ಟೆಗಳು ಇತ್ತಪ್ಪ, ಜೆಂಟ್ಸ್ದು, ಲೇಡೀಸ್ದು ಎಲ್ಲ ಆಫರ್ಗಳಲ್ಲಿ ನಡೀತಾ ಇತ್ತು. 20% ನೋಡಿ, ಒಂದು ಪ್ಯಾಂಟ್ಗೆ 179 ಏನಿತ್ತು. ಆಮೇಲೆ ನೋಡಿ ಈ ಥರ ಬಟ್ಟೆಗಳೆಲ್ಲ ಇತ್ತು, ಎಲ್ಲ ರೀತಿ ಇತ್ತು. ತುಂಬಾ ಚೆನ್ನಾಗಿ ಕೂಡ ಇತ್ತು. ಮತ್ತು ನಾವು ಅಲ್ಲಿಂದ ಒಂದು ಫೋನೆಲ್ಲ ನೋಡೋಣ ಅಂತ ಹೋದ್ವಿ. ಅಲ್ಲಿ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಜ್ ಆಗಿರ್ಬೋದು, ಕೂಲರ್ ಆಗಿರ್ಬೋದು, ಆಮೇಲೆ ಲ್ಯಾಪ್ಟಾಪ್ ಎಲ್ಲ ಇತ್ತು. ತುಂಬಾ ಚೆನ್ನಾಗಿತ್ತು ನೋಡಿ. ಸಿಂಗಲ್ ಡೋರ್ ಫ್ರಿಜ್ಜು, ಡಬಲ್ ಡೋರ್ ಫ್ರಿಜ್ ಎಲ್ಲ ಇತ್ತು. ಅದೆಲ್ಲ ಮುಗಿಸ್ಕೊಂಡು ಸುತ್ತಾಡಿ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದ್ವಿ. KFC ತಿನ್ನೋಣ ಅಂದ್ಬಿಟ್ಟು KFC ಆರ್ಡ್ರ್ ಮಾಡಿದ್ವಿ. ಒಂದು ಬಕೆಟ್ KFCಗೆ 650 ಹೇಳಿದ್ರು. ಟ್ಯಾಕ್ಸ್ 50 ರೂಪಾಯಿ ಸೇರಿ 700 ಹೇಳಿದ್ರು. ಇನ್ನೇನೂ ಮಾಡೋಕ್ಕಾಗಲ್ಲ ಅಂತ ತಗೊಂಡು ತಿಂತಾಯಿದ್ವಿ. ಪಾಪ ನಮ್ಮ ಸುಬ್ಬಿ ನಾವು ತಿಂತಾಯಿದ್ರೆ ಪಾಪ ಅದು ಎಷ್ಟು ಒದ್ದಾಡ್ತಿತ್ತು, ಕಿತ್ಕೊಳ್ಳೋಕ್ಕೆ ಬರ್ತಾಯಿದ್ಲು ಕೈಯಿಂದ. ಬಟ್ ನಾವು ಅವಳಿಗೆ ನಾನ್ ವೆಜ್ ಇನ್ನೂ ಕೂದಲು ಕೊಟ್ಟಿಲ್ಲ ಅಂತ ಅವಳಿಗೆ ನಾನ್ ವೆಜ್ ಕೊಟ್ಟಿಲ್ಲ. KFC ತಿಂದ್ಕೊಂಡು ಹಾಗೆ ಮುಂದೆ ಹೋಗೋಣ, ಗೇಮ್ಸ್ ಎಲ್ಲ ನೋಡೋಣ ಅಂತ ಹೋಗೋಣ ಅಂತ ಮುಂದೆ ಹೊರಟ್ವಿ. ಹಾಗೆ ಚಾಕ್ಲೇಟ್ಗಳೆಲ್ಲ ಇತ್ತು. ಈ ಚಾಕ್ಲೇಟೆಲ್ಲ ಈ ಥರ ಹುಳಿ ಚಾಕ್ಲೇಟೆಲ್ಲ ನಾನು ಸ್ಕೂಲ್ಗೆ ಹೋಗೋತಿ ತಿಂದಿದ್ದು ನೆನಪು. ಹಾಗಾಗಿ ಮಾಡಿಕೊಂಡೆ. ಹಾಗೆ ಗೇಮ್ ಹತ್ರ ಹೋಗೋಣ ಅಂತ ಹೋದರೆ ಅಪ್ಪ ಏನು ಗುರು, ಸಿಕ್ಕಾಬಿಟ್ಟೆ ಭಯ ಆಗೋಯ್ತಪ್ಪ. ಮಕ್ಳಿಗಂತೂ ಎಷ್ಟು ಧೈರ್ಯವಾಗಿ ಕೂತಿದ್ದಾರೆ ಅಂದರೆ ನನಗಂತೂ ಜೀವನೇ ಬಾಯಿಗೆ ಬಂದಂಗೆ ಆಗ್ತಾಯಿತ್ತು. ಮತ್ತು ಈ ಥರ ಗೇಮ್ಸ್ ಆಗಿರ್ಬೋದು, ಎಲ್ಲ ರೀತಿ ಗೇಮ್ಸ್ಗಳು ಇತ್ತಪ್ಪ, ಚೆನ್ನಾಗಿತ್ತು. ಮಕ್ಳುಗಳಿಗಂತೂ ಆಟ ಆಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನೋಡಿ, ಇದು ಡಾಲ್ ಎಲ್ಲ ಇರುತ್ತೆ. ಅದನ್ನು ನಾವು ಅಲ್ಲಿ ಹೊರಗಡೆ ಬಟನ್ ಇರುತ್ತೆ, ಆ ಬಟನಲ್ಲಿ ನಾವೇ ಅದನ್ನು ಎತ್ತಬೇಕು. ಓಕೆನಾ? ಆ ಥರ ಒಂದು ಗೇಮ್ಗಳು ನೋಡಿ. ಇದೆಲ್ಲ ಅದೇ ಥರ ಗೇಮ್ಗಳು. ನಾವು ಅಮೌಂಟ್ ಹಾಕ್ಬಿಟ್ಟು ಆಮೇಲೆ ನಾವು ಅದನ್ನು ಇದು ಮಾಡಬೇಕು. ಅಲ್ಲಿ ನೋಡಿ ಅಪ್ಪ ಸ್ವಾಮಿ ಎಷ್ಟು ಮೇಲಿದೆ ಗೊತ್ತಾ, ಸಣ್ಣ ಸಣ್ಣ ಮಕ್ಕಳು ಆಟ ಆಡ್ತಾಯಿದ್ದಾರೆ. ನನಗಂತೂ ಜೀವನೇ ಬಾಯಿಗೆ ಬಂದುಬಿಟ್ಟಿತ್ತು. ಅವ್ರಿಗಂತೂ ಭಯನೇ ಇಲ್ಲ, ಎಷ್ಟು ಆರಾಮಾಗಿ ಕುತ್ಕೊಂಡು ಆಡ್ತಾಯಿದ್ದಾರೆ ಅಂದರೆ ಆರಾಮಾಗಿ ಆಡ್ತಾಯಿದ್ದಾರೆ. ನೋಡಿ, ಇದೊಂದು ಹಿಂಗೋಗಿ ಹಿಂಗೆ ಬರುತ್ತೆ ನೋಡಿ ಮೇಲೆ. ಅಪ್ಪ ಸ್ವಾಮಿ, ನನಗಂತೂ ನಿಜವಾಗ್ಲೂ ಭಯ ಅಪ್ಪ. ಇವ್ರು ಹೆಂಗೆ ಆಡ್ತಾಯಿದ್ರು ನಂಗೆ ಗೊತ್ತಿಲ್ಲ. ಫೈನಲ್ ಇದೊಂದು ಗೇಮ್ ನೋಡೋಣ ಅಂತ ಬಂದು ನಿಂತಿದ್ವಿ. ಆಮೇಲೆ ಇದೆಲ್ಲ ಸಣ್ಣ ಮಕ್ಕಳೇ ಆಟಾಡ್ತಾ ಇರೋದು ಈ ಗೇಮು. ಭಯನೇ ಆಗಲ್ವ ಏನು ಕತೆನೋ ಅಪ್ಪ ಸ್ವಾಮಿ. ಮೇಲೋಗುತ್ತೆ ಕೆಳಗಡೆ ಬರುತ್ತೆ, ಆದರೆ ನಾವು ಮಕ್ಳಿಗೆ ಭಯ ಅನ್ನೋದೇ ಇರಲಿಲ್ಲ. ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಇದು ಬಂದುಬಿಟ್ಟು ಒಳಗಡೆ ನೋಡಿ ಹೆಂಗೆ ತಿರುಗ್ತಾಯಿತ್ತು ಅಂದರೆ ಇದು, ಯಪ್ಪ ಸ್ವಾಮಿ, ಒಬ್ಬ ಹೆಂಗೋ ಅಡ್ಡಡ್ಡ ಮಲ್ಕೊಂಡ್ಬಿಟ್ಟವನೇ ಅದ್ರೊಳಗಡೆ ಪಾಪ. ಯಪ್ಪ ಹೆಂಗಾಗಿರ್ಬೋದು. ಫೈನಲಿ ಈ ಗೇಮ್ ಕೂಡ ಸ್ಟಾರ್ಟ್ ಆಯಿತು. ನನಗಂತೂ ಕೈ ಕಾಲೆಲ್ಲ ವೈಬ್ರೇಷನ್ ಗುರು, ಅಷ್ಟೊಂದು ಭಯ ಆಗ್ಬಿಡ್ತು. ಸಿಕ್ಕಾಬಟ್ಟೆ ಭಯ ಆಗ್ತು. ಏನೋ ಧೈರ್ಯ ಇದೆ ಅಂತ ಹೋಗಿ ಮುಂದೆ ನಿಂತ್ಕೊಂಡು ನೋಡ್ತಾ ಇದ್ದೆ ನಾನು. ನೋಡೋಕ್ಕಷ್ಟೇ ನಾನು ನನಗೆ ಆ ಗೇಮಲ್ಲಿ ಆಡೋಕ್ಕೆ ನನಗೆ ಇಷ್ಟ ಇಲ್ಲ, ಬಟ್ ನೋಡೋಕ್ಕೆ ಇಷ್ಟಪ್ಪ. ಆದರೂ ಜೀವ ಮಕ್ಕಳು. ಅಲ್ಲೊಂದು ಹುಡುಗ ಪಾಪ ಜೋರಾಗಿ ಕಿರ್ಚ್ಕೊತಾ ಇತ್ತು ಪಾಪ. ಅದಾದಮೇಲೆ ನೆಕ್ಸ್ಟ್ ಮೇಲಿಂದ ಒಂದು ರೋಫ್ ಥರ ನೋಡಿ ಬರ್ತಾ ಇದ್ದಾರೆ. ಯಪ್ಪ ಹೆಂಗೆ ಬರ್ತಾಯಿದ್ರು ಅಂದರೆ ಬರ್ತಾಯಿದ್ರು. ಆಮೇಲೆ ಬಂದ್ವಿ. ಇದೊಂದು ಸ್ವಲ್ಪ ಚೆನ್ನಾಗಿತ್ತು. ಇದು ಆಡೋಣ ಅಂತ ಅಂದ್ಕೊಂಡೆ, ಆದರೂ ಯಾಕೋ ನನಗೆ ಭಯ ಅನ್ನಿಸ್ತು. ಹಾಗಾಗಿ ಇದನ್ನು ನಾನು ಆಡಲಿಲ್ಲ. ಬೇರೆಯವ್ರು ಆಡ್ತಾಯಿದ್ರಲ್ವ, ಹಾಗೆ ನೋಡಿದ್ವಿ. ಆಮೇಲೆ ಅದನ್ನು ಮುಗಿಸ್ಕೊಂಡು ಬರ್ತಾಯಿದ್ರೆ ಒಂದೊಂದು ಫ್ಲೋರಲ್ಲಿ ಕೂಡ, ಒಂದೊಂದು ಕೌಂಟ್ರಲ್ಲಿ ಕೂಡ ಒಂದೊಂದು ವೆರೈಟಿನ ಇಟ್ಟಿರ್ತಾರೆ ನೋಡಿ. ಈ ಥರ ಸಖತ್ತಾಗಿದೆ, ಚೆನ್ನಾಗಿದೆ. ಆದರೆ ಸಿಕ್ಕಾಬಿಟ್ಟೆ ರೇಟು ನೋಡಿ. ಪರ್ಫ್ಯೂಮ್ ಅಂತೂ ಡಿಸೈನ್ ಪರ್ಫ್ಯೂಮ್ಗಳನ್ನ ಇಟ್ಟಿದ್ದಾರೆ. ಆಮೇಲೆ ನೋಡಿ ಬ್ಯಾಂಗಲ್ ಆಗಿರ್ಬೋದು, ಆಮೇಲೆ ಮೊಬೈಲ್ ಪೌಚ್ಗಳಂತೂ ಸಿಕ್ಕಾಬಿಟ್ಟೆ. ಎಲ್ಲ ಒಂದೊಂದು ನಾವು ಹೊರಗಡೆ ಅಂಗಡೀಲಿ ಪೌಚ್ ತೊಗೋತೀವಿ ಅಂದರೆ ಸಿಗಲ್ಲ, ಬಟ್ ಅಲ್ಲಿ ಎಲ್ಲ ಥರ ಇತ್ತು. ಮತ್ತು ಜೆಂಟ್ಸದೆಲ್ಲ ಬಟ್ಟೆಗಳಿತ್ತು ನೋಡಿ. ಫೈನಲ್ ಎಲ್ಲ ಮುಗಿಸ್ಕೊಂಡು ನಾವು ಕೆಳಗಡೆಗೆ ಹೋಗ್ತಾಯಿದ್ವಿ. ನಮ್ಮ ಸುಬ್ಬಿ ನೋಡ್ತಾ ಇದ್ಲು, ಎಲ್ಲಿ ಕರ್ಕೊಂಬಂದುಬಿಟ್ಟಿದ್ದಾರಪ್ಪ ನಮ್ಮನ್ನು ಅಂತ. ಎಲ್ಲ ಮುಗಿಸ್ಕೊಂಡು ನೋಡಿ ಸಖತ್ತಾಗಿತ್ತು. ತುಂಬ ಜನನೂ ಇದ್ದರು. ಮತ್ತು ನಾನು ಹೋದ್ಮೇಲೆ ಮೇಕಪ್ ಕೌಂಟ್ರಿಗೆ ಹೋಗ್ದಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ ನೋಡಿ.
ಅಲ್ಲಿಗೆ ಹೋದೆ. ಆದರೆ ನಾನು ಏನೂ ತೊಗೊಂಡಿಲ್ಲ, ಯಾಕೆಂದರೆ ನನ್ನ ಹತ್ರನೇ ಆಲ್ರೆಡಿ ತುಂಬ ಇದ್ದಾವೆ, ಯಾವುದೂ ನಾನು ಯೂಸ್ ಮಾಡಲ್ಲ. ಹಾಗಾಗ್ಬಿಟ್ಟು ನಾನೇನೂ ತೊಗೊಂಡಿಲ್ಲ, ಸುಮ್ಮನೆ ಎಲ್ಲ ನೋಡ್ತಿದ್ದೆ, ಸುಮ್ಮನೆ ತೊಗೊಂಡೋಗಿ ಏನಕ್ಕೆ ಇಟ್ಕೊಳ್ಳೋದು ಅಂತ. ಬಟ್ ಇದೊಂದು ಲಿಪ್ಟಿಕ್ ನಂಗೆ ಇಷ್ಟ ಆಯಿತು, ಬಟ್ ನನ್ನ ಹತ್ರ ಇದೆ ಅಂದ್ಬಿಟ್ಟು ನಾನು ಅದನ್ನು ತಗೊಳ್ಳಿಲ್ಲ. ರೇಟ್ ಕೇಳಿದ್ರೆ ತಲೆ ತಿರುಗ್ತಾಯಿತ್ತು ನನಗಂತೂ. ಫೈನಲಿ ಮನೆಗೆ ಹೋಗೋಣ ಅಂತ ಕೆಳಗಡೆ ಬರೋತ್ತಿಗೆ ಇಲ್ಲೊಂದು ಚಾಕ್ಲೇಟ್ ಕೌಂಟ್ರ್ ಇತ್ತು, ಚೆನ್ನಾಗಿತ್ತು ನೋಡಿ, ಎಲ್ಲ ಥರ ಚಾಕ್ಲೇಟ್ ಕೂಡ ಇತ್ತು, ಚೆನ್ನಾಗಿತ್ತು. ಇದೊಂದು ಲಾಲಿಪಾಪ್ ತಗೊಳ್ಳೋಣ ಅಂತ ನೋಡಿದೆ, ಬಟ್ ಬೇಡ ಅಂದ್ಬಿಟ್ಟು ತಗೊಳ್ಳಿಲ್ಲ. ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದರೆ ನಮ್ಮ ಕಾರ್ನ ಮೇಲೆ ಹಾಕ್ಬಿಟ್ಟಿದ್ರು ಪಾರ್ಕಿಂಗಲ್ಲಿ. ಆಮೇಲೆ ಆ ಪಾರ್ಕಿಂಗ್ ಅವ್ನಿಗೆ ಹೇಳಿದ್ರೆ ಅವನು ಸುಮಾರು ಹೊತ್ತು ಮಾಡ್ದ, ಕೊನೆಗೂ ಹಂಗೋ ಹಿಂಗೋ ನಮ್ಮ ಗಾಡಿನ ಕೆಳಗಡೆ ಇಳಿಸ್ದ. ಆಮೇಲೆ ಗಾಡಿ ಎತ್ಕೊಂಡು ನಾವು ಮನೆ ಕಡೆಗೆ ಹೊರಡೋಣ ಅಂತ ಹೊರಟ್ವಿ. ನನಗೂ ಯಾಕೋ ಹೊಟ್ಟೆ ಸಿಕ್ತಿತ್ತು, ಎಲ್ಲಾದರೂ ಪಾನಿಪುರಿ ತಿನ್ನೋಣ ಅಂತ ಅಂದ್ಕೊಂಡ್ವಿ.